ನೀವಿಷ್ಟು ಆರಾಧಿಸ್ತೀರಲ್ಲ, ನಿಮ್ಮನ್ನು ದೇವೇಗೌಡರು ಯಾವ ರೀತಿ ಟ್ರೀಟ್ ಮಾಡ್ತಾರೆ? ಅದು ನಾವು ಹೇಳಂಗಿಲ್ಲ. ಅದು ಹೇಳಿದ್ರೆ ಏನಾಗ್ತೈತೆ, ಬೇರೆ ನಮ್ಮ ಪಾರ್ಟಿ ಎಮ್ ಎಲ್ ಎಗಳಿಗೆ ನೋವಾಗ್ತೈತೆ, ನಮ್ಮ ಪಾರ್ಟಿ ಲೀಡರ್ಗೆ ನೋವಾಗ್ತೈತೆ. ನಾನು ಅದನ್ನ ಹೇಳಿದ್ದೆ. ನೀವು ಹೇಳೋದನ್ನ ಅರ್ಥ ಮಾಡ್ಕೊಳ್ಬಲ್ಲೆ ನಾನು. ಅವ್ರು ನೀವು ಅವರನ್ನು ಅಷ್ಟು ಆರಾಧಿಸ್ತೀರ ಅಂದರೆ ಅವರೆಷ್ಟು ಪ್ರೀತಿ ಕೊಟ್ಟಿರಬೇಕು ಅಂತ. 200%. ಇನ್ನು ನಾವೇನಾದರೂ ಹೋಗಿದ್ದೀರಂದರೆ ಅವ್ರ ಹತ್ರ ಒಂದು ಸಿಮ್ಟಮ್ಸ್ ಇದೆ. ಅವರು ನಾವು ಹೋಗಿ ನೋಡಿದಾಗ ಸುಮ್ಮನೆ ಇರ್ತಾರೆ, ಏನೂ ಮಾತಾಡಲ್ಲ. ಏನಪ್ಪ ಹಿಂಗವ್ರೆ ಅಂತಾರೆ. ಅವ್ರು ರಿಯಾಕ್ಟ್ ಆದಾಗ ಅವ್ರು ಏನು ಅನ್ನೋದು ಗೊತ್ತಾಗೋದು. ಅವ್ರಿಗೆ ಯಾರ ಮೇಲೇನೋ ವಿಶ್ವಾಸ ಇರೋರು, ಬೇಕಾದವರು ಕಾಣಿಸೋ ಒಳಗಡೆ ಅವ್ರ ಕಡೆ ಅಂತ ಬರ್ತಕ್ಕಂಥ ಸಿಗ್ನಲ್ಲು ನಗು. ಅವ್ರ ಮಧ್ಯದಲ್ಲಿ ಸರ್ಸಾಮಾನ್ಯ ನಾವು ನಗು ನೋಡೋಕ್ಕಾಗಲ್ಲ. ನಾವು ಯಾರು ಹತ್ರವಾಗಿರ್ತೀವಿ ನಮ್ಮನ್ನು ನೋಡೋ ಒಳಗಡೆ ಅವ್ರಿಗೆ ನಗು ಬರ್ತೈತೆ. ಇದು ರಿಯಾಲಿಟಿ. ಅವ್ರ ಅವ್ರ ಮಧ್ಯದಲ್ಲಿ ನಗುವೇ ನೋಡೋಕ್ಕಾಗಲ್ಲ ನಾವು. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ತಂದೆ ತಾಯಿಗಿಂತ ಮತ್ತು ಭಗವಂತನಿಗಿಂತ ಹೆಚ್ಚು ಅನ್ನೋ ಥರದಲ್ಲಿ ಮಾತನಾಡ್ತಾ ಇದ್ರಿ. 100%. ಅಂದರೆ ನಿಮ್ಮ ನಡವಳಿಕೆ ಗೊತ್ತಿರೋರಿಗೆ ಒಂದಿಷ್ಟು ಅರ್ಥ ಆಗುತ್ತೆ, ದೇವೇಗೌಡರನ್ನು ಅರ್ಥ ಮಾಡ್ಕೊಳ್ಬೋದು ಅಂತ. ಹಾಗೆ ಸ್ವಾಮಿ ವಿವೇಕಾನಂದರನ್ನ ಓದಿದ್ರೆ ಇಡೀ ಭಾರತ ದೇಶವೇ ಗೊತ್ತಾಗುತ್ತಂತೆ. ಹೌದು. ಹಾಗೆ ನಿಮ್ಮನ್ನ ನೋಡಿದ್ರೆ HD ದೇವೇಗೌಡರನ್ನು ತಿಳ್ಕೊಳ್ಬೋದು ಅಂತ ಒಂದು ಉದಾಹರಣೆಯಾಗಿ ಸಾಧನೆಯ ಶಿಖರಾರೋಹಣ ಅಂತ ಆ ಒಂದು ಬಯೋಗ್ರಫಿ ಕೂಡ ಬಹಳಷ್ಟು ಜನರಿಗೆ ತಲುಪೋ ಕೆಲಸ ಮಾಡಿದರೆ ಹೇಗೆ ಅನ್ನಿಸ್ತು? ಆ ಒಂದು ಅನುಭವ ಹೇಗಿತ್ತು ತಮಗೆ? ಸರ್, ಈಗ ನಾವು ಏನಾದರೂ ಒಬ್ಬ ವ್ಯಕ್ತಿ ಬಗ್ಗೆ ಪ್ರಚಾರ ಮಾಡ್ಬೇಕಾದ್ರೆ, ವ್ಯಕ್ತಿ ಬಗ್ಗೆ ಹೇಳ್ಬೇಕಾದ್ರೆ ಮೊದಲನೇದಾಗಿ ನಮ್ಮ ಆತ್ಮಸಾಕ್ಷಿ ಒಬ್ಬಬೇಕು. ಈ ದೇವೇಗೌಡರ ಬಗ್ಗೆ ಯಾಕೆ ನಾವು ಇಷ್ಟು ಹೇಳ್ತೀರ ಅಂದರೆ, ಅವರು ರಾಜಕೀಯ ಜೀವನದಲ್ಲಿ ಒಬ್ಬ ರೈತನ ಮಗನಾಗಿ ಕರ್ನಾಟಕ ರಾಜ್ಯದ ಏಕೈಕ ಪ್ರಧಾನಮಂತ್ರಿ ಅವರೊಬ್ಬರೇ ಆಗಿರೋರು. ಹಿಂದೆ ಆಗಿಲ್ಲ, ಮುಂದೆ ಆಗಲ್ಲ ನನ್ನ ಪ್ರಕಾರ. ಬೇರೆ ಯಾರೇನು ಹೇಳಲಿ, ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕಾದ್ರೆ 13 ಪಕ್ಷಗಳನ್ನ ಬೆಂಬಲ ತಗೊಂಡು ಪ್ರೈಮ್ ಮಿನಿಸ್ಟರ್ ಆಗಬೇಕಾದ್ರೆ ಅವರು ಅಧಿಕಾರ ಅವಧಿಯಲ್ಲಿ ಎಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ದಿರ ಇಷ್ಟೆಲ್ಲ ಹೋರಾಟಗಳು ಮಾಡಿ, ಇಷ್ಟೆಲ್ಲ ವಿರೋಧ ಕಟ್ಕೊಂಡು ಅವರು ಈ ಭೂಮಿ ಮೇಲೆ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸ ಮಾಡಿಬಿಟ್ಟು ಹೋಗಿದ್ದಾರೆ. ಆಮೇಲೆ ಇವತ್ತು ನಾವೇನಾದರೂ ಒಬ್ಬ ವ್ಯಕ್ತಿನ ನಂಬಿದಾಗ, ಒಬ್ಬ ರಾಜಕಾರಣಿ ನಂಬಿದಾಗ ಅವ್ರ ಕಡೆಯಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿರೋ ಇದನ್ನ ನಮಗೆ ಸಿಕ್ಕದಾಗೆ ಅವರು ನಿಜವಾದ ನಾಯಕತ್ವವನ್ನು ನಮ್ಗೆ ಅರ್ಥವಾಗುತ್ತೆ. ಇದು ದೇವೇಗೌಡರ ಹತ್ರ ಇದೆ. ಯಾಕಂದರೆ ಈಗ ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ MLA ಆಗಿದ್ದೀನಿ. ನಾನು MLA ಆಗಕ್ಕೆ ಮುಂಚೆ ಈ ಪಕ್ಷನ 20 ವರ್ಷ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ಯಾವ ಕ್ಷೇತ್ರದಲ್ಲಿ ನಿಷ್ಠಾವಂತರು, ಮುಖಂಡರು, ಕಾರ್ಯಕರ್ತರು ಅವರೇ ಅನ್ನೋದನ್ನ ನಾನು ಗಮನದಲ್ಲಿ ಇಟ್ಕೊಂಡಾಗೆ ನನಗೂ ಒಳ್ಳೆಯದು, ಪಕ್ಷಕ್ಕೂ ಒಳ್ಳೆಯದು, ಕ್ಷೇತ್ರಕ್ಕೂ ಒಳ್ಳೆಯದು. ಅದು ಗುಣ ಇರ್ತಕ್ಕಂಥ ದೇವೇಗೌಡರು. ಆ ಎಲ್ಲ ಗುಣಗಳು ಒಬ್ಬ ಜನಪ್ರಿಯ ಶಾಸಕನಾಗಲಿಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ಹೇಳ್ತೇವೆ. 100%. ಹಾಗೆ ಇನ್ನೊಂದು ವಿಚಾರ ನೆನಪಾಯಿತು ರವಿಕುಮಾರ್ ಸರ್. ಇಲ್ಲಿ HD ದೇವೇಗೌಡರ ಜೊತೆ ಬಹಳ ಅವಿನಾಭಾವ ಸಂಬಂಧ ಇಟ್ಕೊಂಡಂಥ ಅನೇಕರನ್ನ ನೀವು ಕೇಳಿರ್ತೀರಿ, ನೋಡಿರ್ತೀರಿ. ಅವರೆಲ್ಲರೂ HD ದೇವೇಗೌಡರಿಂದ ಮತ್ತು JDS ಪಕ್ಷದಿಂದ ದೂರ ಆಗಿರ್ತಾರೆ. ಅವಾಗ ಏನು ಅನಿಸ್ತು ತಮಗೆ? ಏನು ಅನಿಸುತ್ತೆ ತಮಗೆ? ನನಗೆ ಕೆಲವು ಸಂದರ್ಭದಲ್ಲಿ ಈಗ ರಾಜಕಾರಣದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಎಥಿಕ್ಸ್, ಸಿದ್ಧಾಂತ ಇಲ್ಲದ ಮೇಲೆ ರಾಜಕಾರಣ ಮಾಡೋದು ಭಾಳ ಕಷ್ಟ. ಇವತ್ತು ಒಬ್ಬ ಮನೆಯಲ್ಲಿ ನಾವು ಯಾರ ಮನೆಯಲ್ಲಿ ಊಟ ಮಾಡಿದಾಗ ಆ ಊಟದ್ದು ಮರಿಬಾರ್ದು, ಋಣ. ಈಗ ನಮ್ಮ ಪಕ್ಷದಲ್ಲಿ ಸುಮಾರು ಜನ MLAಗಳಾದರೂ, ಮಂತ್ರಿಗಳಾದರೂ ಅವ್ರ ಅನುಕೂಲಕ್ಕಾಗಿ ಪಕ್ಷ ಬಿಟ್ಟು ಬೇರೆ ಕಡೆ ಹೋಗಿ ಏನೇನಾದರೂ ಯಾರ್ಯಾರು ಆಚೆ ಹೋದ್ರೋ ಇದರಲ್ಲಿ 100ಕ್ಕೆ 90% ಎಲ್ಲ ಫೇಲ್ ಆಗಿರೋದು. ಹಂಗಂತೀರಿ? ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.